ಮಾತಿಗೆ ಬೆಲೆ ಇಲ್ಲದಾಗ ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರ ಇರುವುದೇ ಒಳ್ಳೆಯದು. ನಾಟಕ ಮಾಡುವವರನ್ನು ಒಳ್ಳೆಯವರು ಅಂತಾರೆ, ನೇರವಾಗಿ ಮಾತನಾಡುವವರನ್ನು ಕೆಟ್ಟವರು ಅಂತಾರೆ. ಅರ್ಥವಾಗದ ಜನ. ಎಲ್ಲರೂ ಕೂಡ ನಿಮಗಾಗಿ ಬಾಗಿಲನ್ನು ಮುಚ್ಚಿದರೆ ಚಿಂತಿಸಬೇಡಿ, ಆ ಭಗವಂತ ಒಂದು ಬಾಗಿಲು ನಿಮಗಾಗಿ ಸದಾ ತೆರೆದಿರುತ್ತಾನೆ. ಮಕ್ಕಳಿಗೆ ವಸ್ತುಗಳನ್ನು ಕೊಡಿಸದಿದ್ದರೆ ಸ್ವಲ್ಪ ಹೊತ್ತು ಅಳುತ್ತಾರೆ, ಆದರೆ ಒಳ್ಳೆಯ ಸಂಸ್ಕಾರ ಕಲಿಸದಿದ್ದರೆ ಜೀವನ ಪೂರ್ತಿ ಅಳುತ್ತಾರೆ. ನೆನಪಿರಲಿ, ಇಟ್ಟ ಗುರಿಯನ್ನು ಮುಟ್ಟುವವರೆಗೂ ಕೆಣಕುವವರನ್ನು ಇಣುಕಿಯೂ ಸಹ ನೋಡಬಾರದು. ಸಮುದ್ರದ ಅಲೆಗಳಂತೆ ದೃಢವಾಗಿ ನಿಲ್ಲು. ಪರಿಸ್ಥಿತಿ ಹೇಗೇ ಇರಲಿ ತಾಳ್ಮೆಯಿಂದ ಗೆಲ್ಲು. ಭಯಪಡಬೇಡ. ಈಗಿರುವ ನಿನ್ನ ಕಷ್ಟದ ಕಣ್ಣೀರಿನ ದಿನಗಳು ಮುಂದೆ ಒಂದು ದಿನ ದೊಡ್ಡ ಸಾಕ್ಷಿಗಳಾಗಿ ನಿಲ್ಲುತ್ತವೆ. ನಿಮ್ಮನ್ನು ಯಾರು ನಂಬುತ್ತಾರೋ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬೇಡಿ. ಯಾರು ನಿಮಗೆ ಸುಳ್ಳು ಹೇಳಿ ನಂಬಿಸುತ್ತಾರೆ ಅವರನ್ನು ಯಾವತ್ತೂ ನಂಬಬೇಡಿ. ಬದುಕಿಗೊಂದು ಅರ್ಥ ಬೇಕು, ಅಂದರೆ ಇಷ್ಟ ಬಂದಂತೆ ಬದುಕಬೇಕು, ಕಷ್ಟ ಬಂದರೂ ಎದುರಿಸಬೇಕು. ಒಂದಂತೂ ಸತ್ಯ, ಜೀವನದಲ್ಲಿ ನಾವು ಖುಷಿಯಾಗಿರಲು ಬೇಕಾಗಿರುವುದು ನಾವು ಗಳಿಸಿದ ಸ್ನೇಹ, ಪ್ರೀತಿಯೇ ಹೊರತು ಆಸ್ತಿ ಅಂತಸ್ತಲ್ಲ. ಬದುಕು ಎಂಬುದು ಹರಿಯುವ ನೀರಿನ ಕೊನೆಯಿಲ್ಲದ ಹಾಗೆ. ಇಲ್ಲಿ ಯಾವುದು ಶಾಶ್ವತವಲ್ಲ, ಉಳಿಯುವುದು ಒಂದೇ, ಹೃದಯವಂತಿಕೆ. ಒಂದಂತೂ ಸತ್ಯ, ಇಲ್ಲಿಯ ತನಕ ಆಗಿದ್ದೆಲ್ಲವೂ ಕೂಡ ಒಳ್ಳೆಯದೇ. ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಕೂಡ ಒಳ್ಳೆಯದೇ. ಮುಂದೆ ಆಗುವುದೆಲ್ಲವೂ ಕೂಡ ಒಳ್ಳೆಯದೇ ಆಗಲಿ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸಬೇಡಿ, ಜಾಸ್ತಿ ಕೊರಗಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಕೂಡ ಒಳ್ಳೆಯದೇ ಆಗಲಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.